ಎಲ್ಲ ದೇಶಭಕ್ತರಿಗೆ ನಮಸ್ಕಾರ. ಯಾಕೆ ಭಕ್ತರು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವಿಶೇಷತೆ ಇದೆ. ಈಗ ಬರುವ 23ನೇ ತಾರೀಕು ಅಂದರೆ ಜನವರಿ 23ಕ್ಕೆ ಅಪ್ರತಿಮ ದೇಶಭಕ್ತರಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ 129ನೇ ಜನ್ಮದಿನ ಆಚರಿಸ್ತಾ ಇದ್ದೀವಿ. ಇದನ್ನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜೀವಧಾರೆ ಟ್ರಸ್ಟ್ನ ನಟರಾಜಣ್ಣವರು. ಈ ನಟರಾಜಣ್ಣ ಮತ್ತು ಟೀಮ್ ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಎಲ್ಲಿ ಕಾರ್ಯಕ್ರಮ ಏನು ಅಂತಂದರೆ ತುಂಬ ಅದ್ಭುತವಾಗಿದೆ, ವಿಶೇಷವಾಗಿದೆ ಈ ಸಲದ ಕಾರ್ಯಕ್ರಮ. ಪ್ರತಿ ವರ್ಷ ಜೀವಧಾರೆ ಟ್ರಸ್ಟ್ ನಟರಾಜಣ್ಣವರು ಮತ್ತು ಅವ್ರ ಟೀಮು ಏನು ಮಾಡ್ತಾ ಇರೋದು, ಮಂಡ್ಯ ಜಿಲ್ಲೆಯಾದ್ಯಂತ ರಕ್ತದಾನ ಶಿಬಿರಗಳು ಮತ್ತು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ಅದರ ಅಪ್ಡೇಟ್ಸ್ ಎಲ್ಲ ನೀವು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ರಿ. ಆದರೆ ಈ ವರ್ಷ ಏನು ವಿಶೇಷತೆ ಏನಂತಂದರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಅಪ್ರತಿಮ ಹೋರಾಟಗಾರರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಒಡನಾಡಿಯಾಗಿದ್ದಂತಹ ಒಬ್ಬ ಲೆಫ್ಟಿನೆಂಟ್. ಏನಂತಂದರೆ, ಅವತ್ತಿನ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದ ದಿನಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಒಂದು ಘೋಷಣೆಯನ್ನು ಹೊರಡಿಸ್ತಾರೆ, ಚಲೋ ಡಿಲ್ಲಿ ಅಂತೇಳಿ. ಆವಾಗ ಲೆಫ್ಟಿನೆಂಟ್ ಮಾಧವನ್ ಪಿಳ್ಳೈಜಿ ಅಂತ ಅನ್ನೋ ಒಬ್ಬ ಹೋರಾಟಗಾರರು ಒಂದು ಭಾರತ ಸ್ವಾತಂತ್ರ್ಯಕ್ಕಾಗಿ ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಅವರು ಯಾವಾಗ ಅವ್ರಿಗೆ 21 ವರ್ಷ ವಯಸ್ಸಾಗಿರುತ್ತೆ. ನೀವು ನಂಬ್ತೀರಾ ಬಿಡ್ತೀರಾ, ಆ ಮಾಧವನ್ ಪಿಳ್ಳೈಜಿ ಇವಾಗಲೂ ಕೂಡ ಬದುಕಿದ್ದಾರೆ. ಅವರು ಇವಾಗ ಡೆಲ್ಲಿಯಲ್ಲಿದ್ದಾರೆ. ಎಂತಹ ಅದ್ಭುತ ಅಲ್ವಾ! ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಗೆ ಇದ್ದಂತಹ ವ್ಯಕ್ತಿ ಮಾಧವನ್ ಪಿಳ್ಳೈ ಅವರು ಈಗಲೂ ಕೂಡ ಡೆಲ್ಲಿಯಲ್ಲಿದ್ದಾರೆ. ಸೊ ಅವರಿಗೆ ಇವಾಗ 101 ವರ್ಷ ವಯಸ್ಸಾಗಿದೆ. ಎಷ್ಟು ಸ್ಫೂರ್ತಿ ಅಲ್ವಾ ನಮಗೆಲ್ರಿಗೂ, ಯುವಕರಿಗೆ. ಮೊನ್ನೆ ಕಳೆದ ಎರಡು ತಿಂಗಳಿಂದೆ ನಮ್ಮ ಜೀವಧಾರೆ ಟ್ರಸ್ಟ್ ನಟರಾಜಣ್ಣವರು ಡೆಲ್ಲಿಗೆ ಹೋಗಿ ಮಾಧವನ್ ಪಿಳ್ಳೈಜಿ ಅವ್ರನ್ನ ಮಾತನಾಡಿಸಿ ನಿಮಗೆ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನ ಇಟ್ಕೋಬೇಕು ಅಂತೇಳಿ ಒಪ್ಪಿಸಿ ಅವ್ರನ್ನ ಬಂದರು. ಈಗ ನಾಳೆ ಅಂದರೆ 21ನೇ ತಾರೀಕು ನಮ್ಮ ಜೀವಧಾರೆ ಟ್ರಸ್ಟ್ ನಟರಾಜಣ್ಣ ಮತ್ತು ಟೀಮ್ನವರು ಈಗ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಸನ್ಮಾನ ಮಾಡಿ ಅಲ್ಲೇ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ತಾ. ಅದರೆಲ್ಲ ಅಪ್ಡೇಟ್ಸ್ ನಿಮಗೆ ಫೇಸ್ಬುಕ್ನಲ್ಲಿ ಸಿಗುತ್ತೆ. ಜೀವಧಾರೆ ಟ್ರಸ್ಟು ಮತ್ತು ನಾನು ಕೂಡ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ನಮ್ಮ ದೇಸಿ ಅಂಗಡಿಗೆ ನಟರಾಜಣ್ಣವ್ರು ಬಂದು ಒಂದು ವಾರದ 15 ದಿನದಿಂದ ಕೇಳ್ಕೊಂಡ್ರು. ಏನಂತಂದರೆ, ನಾವು ಈ ರೀತಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮಹೇಶಣ್ಣ, ನಿಮ್ಮ ದೇಸಿ ಅಂಗಡಿ ಕಡೆಯಿಂದ ನಮಗೆ ಒಂದು ದೇಸಿ ಕಿಟ್ಟನ್ನು ಮಾಡಿಕೊಡ್ಬೇಕು, ಸನ್ಮಾನಕ್ಕೆ ಒಂದು ಉಡುಗೊರೆ ಮಾಡಿಕೊಡ್ಬೇಕು ಕಿಟ್ಟನ್ನು ಅಂತ ಹೇಳಿದ್ರು. ಅದು ಪರಿಸರ ಅಂದರೆ ಪರಿಸರ ಪೂರಕವಾಗಿರಬೇಕು, ಒಂದು ಒಳ್ಳೆ ವಸ್ತು ಕೊಡಬೇಕು ಅಂತ ಹೇಳಿದರು. ಈಗ ಎಲ್ಲ ಕಡೆ ಉಡುಗೊರೆ ಏನು ಕೊಡ್ತಾರೆ ಅಂದರೆ, ಹಣ್ಣು ಹಂಪಲಗಳು ಪ್ಲಾಸ್ಟಿಕ್ ಬುಟ್ಟಿನಲ್ಲಿ ಹಣ್ಣು ಹಂಪಲ ಕೊಟ್ಟು ಕಳಿಸ್ಬಿಡ್ತಾರೆ. ನಟರಾಜಣ್ಣವ್ರು ಎಷ್ಟು ಅದ್ಭುತವಾದ ಒಂದು ಪರಿಕಲ್ಪನೆ ಇಟ್ಕೊಂಡ್ರು ಅಂದರೆ, ಇಲ್ಲ ನಾನೇನಾದ್ರು ನಮ್ಮ ಮಂಡ್ಯ ಸೊಗಡದಲ್ಲೇ ಕೊಡಬೇಕು ಅಂತೇಳಿ ಅವರು ಹೇಳಿದರು, ಕೇಳ್ಕೊಂಡ್ರು. ಆಯ್ತಣ್ಣ ಅಂತೇಳಿ ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು, ಇದು ಇಕೋ ಫ್ರೆಂಡ್ಲಿ ಪರಿಸರ ಪ್ರೇಮಿ ಬುಟ್ಟಿಯನ್ನು ನಾವು ಅವ್ರಿಗೆ ತೋರಿಸಿದ್ವಿ, ಒಪ್ಕೊಂಡಿದ್ದನ್ನು. ಇದು ಬಿದಿರು ಮತ್ತು ಬೆತ್ತ ಅಂತ ಬರುತ್ತೆ, ಅದರಿಂದ ಮಾಡಿರ್ತಕ್ಕಂಥದ್ದು, ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫ್ರೀ ನ್ಯಾಚುರಲ್ ಬುಟ್ಟಿ. ಇದಕ್ಕೆ ಮೊದಲನೇದಾಗಿ ವಿಶೇಷವಾಗಿ ನಮ್ಮ ಮಂಡ್ಯದಲ್ಲೇ ತಯಾರಾದಂತಹ ನಮ್ಮ ಮಂಡ್ಯದ ರೈತರು, ಸಾವಯವ ರೈತರು ಬೆಳೆದಂತಹ ಸಾವಯವ ಕಬ್ಬಿನಿಂದ ತಯಾರು ಮಾಡಿದಂಥ ಸಾವಯವ ಬೆಲ್ಲ ಒಂದು. ಎರಡನೇದು ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಗೊತ್ತು, ಶಿವಳ್ಳಿ ಬೋರೇಗೌಡರು ರಾಷ್ಟ್ರೀಯ ಪುರಸ್ಕೃತರು. ಅವರು ಅಭಿವೃದ್ಧಿಪಡಿಸಿದಂತಹ ಸಿದ್ಧ ಸಣ್ಣ ಅಕ್ಕಿ, ಆಯಿತಾ, ಇದು ಕೂಡ ಸಾವಯವ ಅಕ್ಕಿ. ಮತ್ತು ನಮ್ಮ ಬಯಲು ಸೀಮೆಯಲ್ಲೇ ಬೆಳೆದಂತಹ ಸಾವಯವ ರಾಗಿ. ಮತ್ತು ನಮ್ಮ ಮಂಡ್ಯದಲ್ಲಿ ಬೆಲ್ಲದ ಜೊತೆಗೆ ಇನ್ನೊಂದು ವಿಶೇಷತೆ, ನಮ್ಮ ಅಂಬರೀಷ್ ಅಣ್ಣವರೆಲ್ಲ ಪ್ರಿಯವಾದಂತಹ ಒಂದು ಸಿಹಿ ತಿಂಡಿ ಅಂತಂದರೆ ಕಾರೆಮನೆ ಗೇಟಲ್ಲಿ ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಮಿಠಾಯಿ ಸಿಗುತ್ತೆ. ನಾನು ಕೂಡ ಅಲ್ಲಿ ಹೋಗಿ ಸೌದಿದ್ದೀನಿ. ಅವ್ರು ನಮ್ಮ ಸ್ನೇಹಿತರು ಕೂಡ ಅವರು ತಯಾರು ಮಾಡಿದಂತಹ, ನಮ್ಮ ಮಂಡ್ಯದಲ್ಲಿ ತಯಾರಾದಂತಹ ಕಾರೆಮನೆ ಗೇಟಲ್ಲಿ ತಯಾರಾದಂಥ ಬೆಲ್ಲದ ಮಿಠಾಯಿ, ಅದು ಕೂಡ ಪ್ಯಾಕ್ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ಕೊಬ್ಬರಿ ಮತ್ತು ನಾಟಿ ಹಸುವಿನ ತುಪ್ಪ, ಇದಿಷ್ಟನ್ನ ನಾವು ಇದೊಂದು ಕಿಟ್ಟಾಗಿ ರೆಡಿ ಮಾಡಿದ್ದೀವಿ. ತುಂಬ ಖುಷಿಪಟ್ಟರು ನಟರಾಜಣ್ಣವರು ಕೂಡ. ಅವ್ರದ್ದು ಐಡಿಯಾ ಇದೆ ಇದು. ಈ ರೀತಿ ಒಂದು ಕಿಟ್ಟನ್ನು ನಾವು ರೆಡಿ ಮಾಡಿದ್ದೀವಿ. ಎಷ್ಟು ಅದ್ಭುತವಾಗಿದೆ ಅಲ್ವಾ ಸ್ನೇಹಿತರೆ. ನಮಗೆ ಏನಂತಂದರೆ, ನಟರಾಜಣ್ಣವ್ರು ಈ ಥರ ಬಂದು ಹೇಳಿದಾಗ ನಮಗಂತೂ ತುಂಬ ಖುಷಿ ಆಯಿತು. ಇದಕ್ಕಿಂತ ನಮಗೆ ಭಾಗ್ಯ ಇನ್ನೇನಿದೆ. ನಾವಂತೂ ಸ್ವಾತಂತ್ರ್ಯ ಹೋರಾಟಗಾರನ ನೋಡಿಲ್ಲ, ಏನಿಲ್ಲ. ಈಗ ಅವ್ರ ಜೊತೆ ಒಡನಾಡಿಯಾಗಿರ್ತಕ್ಕಂಥ ಮಾಧವನ್ ಪಿಳ್ಳೆ ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ದೇಸಿ ಅಂಗಡಿ ಕಡೆಯಿಂದ ಕಿಟ್ ರೆಡಿ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಏನೂ ಮಾತನಾಡಿದೆ, ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಡ್ತೀವಿ ಅಂತೇಳಿ ತುಂಬ ಖುಷಿಪಟ್ಟರು. ಈ ರೀತಿ ಬುಟ್ಟಿಯಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ರೆಡಿ ಮಾಡಿದ್ರು. ನಮಗಂತೂ ಹೆಮ್ಮೆ ಅನ್ನಿಸ್ತಾ ಇದೆ ಈ ವಿಚಾರದಲ್ಲಿ. ತುಂಬ ಖುಷಿ ಆಯಿತು. ಜೀವಧಾರೆ ಟ್ರಸ್ಟ್ನ ನಟರಾಜಣ್ಣವ್ರಿಗೆ ನಾವು ಈ ಮೂಲಕ
ಧನ್ಯವಾದಗಳನ್ನು ತಿಳಿಸ್ತೀವಿ. ಹಾಗೆ ಒಂದು ಹೆಮ್ಮೆಯ ವಿಷಯ, ನನಗಂತೂ ತುಂಬ ಖುಷಿ ಆಯಿತು. ಹಾಗಾಗಿ ಈ ವಿಚಾರನ ತಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡಿತ್ತು. ದಯಮಾಡಿ ಇಂತಹ ವಿಚಾರಗಳಿಗೆ ಎಲ್ಲರೂ ಪ್ರೋತ್ಸಾಹ ಕೊಡಿ. ಯಾರು ಕೊಡುಗೆಗಳನ್ನು ಕೊಡಬೇಕು, ಗಿಫ್ಟ್ ಕೊಡಬೇಕು ಅಂದರೆ ಈ ರೀತಿ ಮಾಡಿ ಅಂತ ಈ ಮೂಲಕ ತಿಳಿಸ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಮುಂಗಡವಾಗಿ ನಮ್ಮ ಅಪ್ರತಿಮ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ರವರ 129ನೇ ಜನ್ಮದಿನದ ಶುಭಾಶಯಗಳು. ನಮಸ್ಕಾರ. ಜೈ ಹಿಂದ್.